ಯಪ್ಪ ರಾತ್ರಿ ಅಂತೂ ಸೂಪರಾಗಿ ನಿದ್ದೆ ಬಂದ್ಬಿಟ್ಟೈತೆ ನಂಗಂತೂ. ಈ ಮನೆಯಾಗಿ ಇನ್ನೇನಂತೆ ಇನ್ನು ಯಾರನ್ನೂ ನಾವೇನು ಲೆಕ್ಕ ಕೇಳಂಗಿಲ್ಲ, ಏನು ಮಾಡಂಗಿಲ್ಲ, ನೆಮ್ಮದಿಯಾಗಿ ಇರ್ಬೋದು. ಹಾ, ಈಗ ನಾಷ್ಟಕ್ಕೆ ಏನಾರ ಮಾಡ್ಕೋಬೇಕು. ನಾಷ್ಟಕ್ಕೆ ಏನು ಮಾಡ್ಕೊಳ್ಳಿ? ಇರು, ನನ್ನ ಮಗಳನ್ನ ಏನು ಕೇಳನಿ, ಏನಾರ ಮಾಡಿಗಿರ್ತಾಳೋ ಇಲ್ಲ ಏನಾರ ಸಾವುಕಾರ ಮನೆಯಿಂದ ಏನಾರ ಕೊಟ್ಟು ಕಳಿಸ್ತಾರೋ ಏನು ಕತೆಯೋ ನೋಡಣಿರು. ಕಮ್ಲಿ, ಕಮ್ಲಿ, ಏನಮ್ಮ ಈಗ ನಾಷ್ಟಕ್ಕೆ ಏನು ಮಾಡೋದು ಅಂತ? ನಾಷ್ಟಕ್ಕೆ ಅಮ್ಮ ಏನು ಮಾಡೋದು, ಅದೇ ಕೂಲಿಗೆ ಹೋಯ್ತೀವಲ್ಲ ಸಾವುಕಾರ ಮನೆಗೆ, ಏನ ಇನ್ನೂ ಏನು ಏಳು ಕಳಿಸಿಲ್ವಲ್ಲ. ಕೂಲಿಗೆ ಇಲ್ಲಿಗೆ ಹೋದಾಗ ಅಲ್ಲೇ ಗೊತ್ತಾಯ್ತದೆ ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು ನೋಡೋಣಿರು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಮನೆಯಾಗೆ ಏನು ಅಷ್ಟೊಂದೇನು ಸಾಮಾನಿಲ್ಲ ಕಣಮ್ಮ. ಸಾವುಕಾರನು ಸಿಕ್ಕಿಯೋಳನ ಸಾಯಿ ನಿಂಗೆ ಐತೆ ನಮ್ಮ ಪರಿಸ್ಥಿತಿ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಏನಾರ ಸಿಯೋಳನ ನೋಡೋಣ ಆಮೇಕಿಂದ. ಸರಿ ತಗ, ಹಂಗೆ ನೀ ಮಾಡು, ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಇದು ಮಾಡಿದ್ರೆ ಆಯಿತು. ಏನ್ರಮ್ಮ ಇವತ್ತು ಬಂದ್ಬಿಟ್ಟು ಜಮೀನಾಗೆ ಹೊಸಿ ಕಾಂಗ್ರೆಸ್ ಗಿಡಗಳು ಎಲ್ಲನೂ ಬೆಳ್ಕೊಂಡವಂತೆ. ಸಾವುಕಾರ ಹೇಳಿದ್ರು ಅದನ್ನೆಲ್ಲ ಕೀಳ್ಸಾಕ್ಬಿಡು, ಹೊಸ್ದಾಗಿ ಬಂದವರಲ್ಲ ಅವ್ರಿಗೆ ಹೇಳ್ಬಿಟ್ಟು ಹೊಸಿ ಕಾಂಗ್ರೆಸ್ ಗಿಡ ಎಲ್ಲನೂ ನೀಟಾಗಿ ಕೀಳಿಸ್ಬಿಟ್ಟು ಎಲ್ಲನೂ ನೀಟಾಗಿ ಇದು ಮಾಡು ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು ಹೇಳವ್ರೆ. ಹೊಸಿ ಕಾಂಗ್ರೆಸ್ ಗಿಡ ಎಲ್ಲ ಕ್ಲೀನಾಗಿ ಕಿತ್ತಾಕ್ಬಿಡು, ಸರಿನಾ? ಇಬ್ರು ಅಷ್ಟೇ ಬಂದು ಸರ್ನ ಕೆಲಸ ಮುಗಿಸ್ಬಿಡ್ಬೇಕು. ನೋಡಿ, ಕೆಲಸ ಹೇಳೋದು ನಮ್ಮ ಸಾವುಕಾರ ಆದ್ರೂ ಕೆಲಸ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬರೋದು ನಮ್ಮ ಅಮ್ಮೋರು. ಸಾವುಕತ್ತಂಬರ್ ನೋಡಕ್ ಬರ್ತಾರೆ ಕೆಲಸ ಸರಿಯಾಗಿ ಮಾಡೋರ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರ ತಾಗ ಉಗಿಸ್ಕೋಬೇಕಾಯ್ತದೆ. ನೋಡಿ, ಹೊಸ್ದಾಗಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ. ನೀವು ಮೊದ್ಲು ಎಷ್ಟು ಕೆಲಸ ಮಾಡಿದಿರೋ ನಾಕಾಣೆ, ಆದ್ರೆ ಈಗ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ಬೇಕು ಕೆಲಸ. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ, ಅಮ್ಮೋರ್ ತಕ್ಕ ಯಾಕೆ ಸುಗಿಸ್ಕೋಬೇಕಾಯ್ತದೆ. ಅದಕ್ಕೆ ನೀವು ಮೊದಲೇ ಎಚ್ಚರಿಕೆ ಕೊಡ್ತಾ ಇವ್ನಿ, ನೀವು ಏನು ಮಾಡೋದಾದ್ರೂ ಅಚ್ಚುಕಟ್ಟಾಗೆ ಕ್ಲೀನಾಗೆ ನೀಟಾಗಿ ಮಾಡ್ಬೇಕು ಅಷ್ಟೇ. ಬನ್ನಿ ಸರ್ನ ಬನ್ನಿ, 8 ಗಂಟೆ ಒಳಗಡೆನೇ ಇರಬೇಕು. ನೀವು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಮನೆಗಿನೆಲ್ಲ ಕೊಟ್ರದೇನು ಸುಮ್ಮನೆ ಅನ್ಕೋಬಿಟ್ರಾ? ಅಲ್ಲ, ಇನ್ನು ನಾಷ್ಟ ಗಿಷ್ಟ ಏನು ಮಾಡಿಲ್ಲ ಕಣೋ. ಅದಕ್ಕೆ ಏನಾರ ಸಾವುಕಾರ ನಾಷ್ಟ ಕೊಡ್ತಾರ ಅಂತ. ಓ, ತಗೊಳ್ಳಿ, ನಿಮ್ಗೆ ನಾಷ್ಟ ಬೇರೆ ಕೊಡ್ತಾರೆ ನಿಮ್ಗೆ. ಆಮೇಕಿಂದ ಹಂಗೆ ಊಟ ಕಳಿಸ್ತಾರೆ ನಿಮ್ಗೆ, ಹಂಗೆ ನೀವು ಸೋಪು ಬ್ರಸ್ಸು ಎಲ್ಲ ಕಳಿಸ್ತಾರೆ. ತಿನ್ಕೊಂಡು ಆರಾಮಾಗಿ ಮನೆಗೆ ಬಿಡಿ. ಯೋನ ಸುಮ್ಕೆ ಕೇಳ್ದ್ವಪ್ಪ, ಹೊಸ್ದಾಗಿ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು. ಅಕ್ಕ, ರಾತ್ರಿ ಮನೆಯಾಗೆ ಸಂದಾಗ ನಿದ್ದೆ ಬರುತ್ತೆ. ಏ ಸೂಪರ್ ಆಗಿ ಬಂತು ನಿದ್ದೆ ಮಾತ್ರ. ಗ್ವಾರ್ಕೆ ಹೊಡ್ಕೊಂಡು ಮನಿಕೊಂಡ್ಬಿಟ್ಟಿದ್ದೆ ನಾನಂತೂ. ನನ್ನ ಮಗಳೇ ನೀನಿಯ ಎದ್ದೊಳಮ್ಮ ಟೇಮ್ ಆಯ್ತೈತಿ ಅಂತ ಹೇಳ್ಬಿಟ್ಟು ಎದ್ದೊಳಿಸ್ತಾನೆ ನೀ ಇದ್ದು ಗ್ವಾರ್ಕೆ ಹೊಡ್ಕೊಂಡು ಮನಿಕೊಂಡಿವ್ನಿ ನಾನಂತೂ. ಈ ಅಪ್ಪಂಗೆ ಯಾಕೆ ಇನ್ನ ಮೋಹಿನಿ ಶುರು ಮಾಡ್ಕೊಂಡಿಲ್ಲ ಕಾಟ ಕೊಡಕ್ಕೆ ಅಂತ ಗೊತ್ತಾಯ್ತಿಲ್ಲ. ಇವ್ರೇನಿಯ ದೊಡ್ಡ ದೆವ್ಗಳಿದ್ದಂಗೆ ಅವ್ರೆ. ಇವ್ರು ನೋಡಿ ಏನಿಯ ದೆವ್ವ ಎದ್ರಕೊಂಡಿರ್ಬೇಕು ಅಂತ ಅನ್ನಿಸ್ತದೆ. ಆದ್ರೂ ಶುರು ಮಾಡ್ಬೇಕಿತ್ತೆ, ಏನೋ ಐತೆ. ಯಾಕಣ ಹಿಂಗ್ ಕೇಳ್ತಿದಿಗೆ? ಯಾಕೂ ಇಲ್ಲ, ಸುಮ್ಕೇನಿಯ ಕೇಳ್ದೆ ಅಷ್ಟೇ. ಯೋನು ಎತ್ತ ಅಂತ. ಸರಿ ಆಯ್ತು. ನಡೀರಿ. ಕೆಲಸ ಮಾಡಬೇಕು. ನಾಷ್ಟ ಗಿಷ್ಟ ಎಲ್ಲ ತಿನ್ಕೊಂಡ್ಬಿಟ್ಟು ಸರ್ನ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಏನಿಯ ಬಂದ್ಬಿಡ್ಬೇಕು. ಇಲ್ಲ ಸಾವುಕಾರು ತಿರ್ಗಾ ಬೈದಾಡ್ತಾರೆ ಅಷ್ಟೇ. ಬನ್ನಿ ಸರ್ನ. ಅಮ್ಮ, ಅಲ್ಲ ಕಣಮ್ಮ, ನಿದ್ದೆ ಸಂದಾಗ ಬಂತ ಅಂತ ಯಾಕಮ್ಮ ಕೇಳ್ದವಯ್ಯ? ಅಯ್ಯೋ, ನಿದ್ದೆ ಸಂದಾಗ ಬಂತ ಅಂದ್ರೆ ಹೊಸ ಮನೆ ಅಲ್ವೇ, ಅದಕ್ಕೆ ಇವಕ್ಕೆ ನಿದ್ದೆ ಬಂತೋ ಬರ್ಲಿಲ್ವೋ ಅಂತ ಹೇಳ್ಬಿಟ್ಟು ಕೇಳೋವನ್ನ ಅಷ್ಟೇ ನೀನಿಯ. ನೀನು ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೊಬೇಡ. ನೋಡು, ಈಗ ಒಂಚೂರು ಮೊಸರು ಅನ್ನಗಿನ್ನ ತಿನ್ಕೊಂಡು ಹೊಂಟ್ಬಿಡ ನೀ. ಹೋಗ್ಬಿಟ್ಟು ಅಲ್ಲಿ ಆನೆಗಿಂದ ಮುದ್ದೆ ಸಾರು ಎಲ್ಲ ಕೊಡ್ತಾರೆ ಅನ್ನಿಸ್ತದೆ. ಕಾಪಿಗೆ ಪಿಟ್ಟಿಗೆ ಎಲ್ಲ ಕೊಡ್ತಾರೆ ಮಗಳೇ, ತಿನ್ಕೊಂಡು ನೆಮ್ಮದಿಯಾಗಿರ್ಬೋದು. ನೋಡು, ಕೆಲಸ ಮಾಡ್ಕೊಂಡೇ ನಾವು ತಲೆ ಉಪಯೋಗಿಸ್ಕೊಂಡು ಮ್ಯಾಲ್ಗಡಿಕೆ ಟಾಪಾಗಿ ಬೆಳೆಯೋದು ನೋಡಬೇಕು. ಹಿಂಗೆ ಕುಂತ್ಕೊಂಡ್ರೆ ಹಾಕಿಲ್ಲ. ಬಾ, ಮೊಸರನ್ನ ತಿಂದ್ಬಿಟ್ಟು ಸರ್ನ ಹೊಂಟ್ಬಿಡೋಣ. ಹಂಗೆ ಹಂಗ ಒಂದು ಹಳೆ ತಪ್ಪಲೆ ಐತಲ್ಲ, ಅಕ್ಕಿ ಇಕ್ಬಿಟ್ಟು ಹಂಗೆ ತಿಂದ್ಬಿಟ್ಟು ಹೊಂಟ್ಬಿಡೋಣ. ಸರಿ ಕಣಮ್ಮ, ನಾವು ಬೆಳೆಯೋಕ್ಕೆ ಮೊದಲನೇ ಹೆಜ್ಜೆ ಅಂತಲೇ ನೀವು ಅನ್ಕೊಬಿಡೋಣ. ಇದು ಮೊದಲನೇ ಹೆಜ್ಜೆ ಅಲ್ವಾ ಬೆಳೆಯೋಕ್ಕೆ, ನೋಡೋಣ ಮುಂದೇನುವೆ. ಅಷ್ಟೇ, ಬಾ. ನೋಡಿ, ಎಲ್ಲ ಕ್ಲೀನಾಗಿ ಕಾಂಗ್ರೆಸ್ ಗಿಡಗಳೆಲ್ಲ ಕಿತ್ತಾಕ್ಬಿಡ್ಬೇಕು. ಆಯ್ತಾಯ್ತಾಯ್ತು, ಕೇಳ್ತೀವಿ. ಎಲ್ಲ ಅಭ್ಯಾಸ ಹೋಯ್ತು. ಹಂಗೇನಿ ಅದೊಂದೇ ಅಲ್ಲ, ಈ ಮುಳ್ಳು ಗಿಡಗಳು ಅವು ಇವು ಎಲ್ಲ ಸ್ಯಾನೆ ಬೆಳ್ಕೊಂಡ್ಬಿಟ್ಟವಿ. ಬೆಳೆ ಎಲ್ಲ ಹಾಳಾಗೋಯ್ತಾವ. ಸುಮ್ಕೇನಿ ಕಳೆ ಪಳೆ ಎಲ್ಲನೂ ಬೋಗ್ಬಿಟ್ಟು ಎಲ್ಲ ನೀಟಾಗಿ ಇಷ್ಟು ಕಿತ್ತಾಕ್ಬಿಡಿ. ಸಂಜೆ ಅಷ್ಟೊತ್ತಿಗೆ ಏನು ದೊಡ್ಡ ಗಿಡಗಳೇನೇ ಕಾಣ್ತಾವಲ್ಲ, ಚಿಕ್ಕದೇನಲ್ಲ, ದೊಡ್ಡವೆಲ್ಲ ಕಿತ್ತಾಕ್ಬಿಡ್ರಿ. ಅಣ್ಣ, ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಊಟ ಬರ್ತದ? ಕಣವ, ಇನ್ನೂ 9 ಗಂಟೆ ಆಗಿಲ್ಲ, ಆಗ್ಲೇ ನೀ ಊಟ ಚಿಂತೆ ನಿಂಗೆ. ಮಾಡು. ಮಮ್ಮಿ, ನಾವು ಸಣ್ಣ ಕೆಲಸ ಮಾಡ್ಬಿಟ್ಟು ಸಾವುಕಾರ್ತಾಗ ಹೊಗಳಿಸ್ಕೋಬೇಕು. ನಾವು ಸಾವುಕಾರ್ತಾಗ ಹೊಗಳಿಸ್ಕೊಬಿಟ್ರೆ ಅಂತೂ ನಿಜವಾಗೂ ಒಳ್ಳೆ ಸಂಬಳ ಸಿಗ್ತದೆ, ಎಲ್ಲ ಸೂಪರಾಗಿ ಸಿಗ್ತದೆ ನಮ್ಗಂತೂ. ನೋಡು, ಕಷ್ಟಪಟ್ಬಿಟ್ಟು ಮೈ ಬಗ್ಗಿಸ್ಬಿಟ್ಟು ಕೆಲಸ ಮಾಡನಿ, ಸರಿನೇ? ಬಾ, ಎಲ್ಲ ಗಿಡಗಳು ಕ್ಲೀನಾಗಿ ಕಿತ್ತಾಕ್ಬಿಡನಿ. ಅಮ್ಮ, ಎಲ್ಲ ಒಂದೇ ಥರವಲ್ಲ ಗಿಡಗಳು. ಇದ್ರಾಗ ಯಾವ ಗಿಡಗಳ ಅಂತ ಕಿತ್ತಾಕೋದು ಅಂತ ಗೊತ್ತಾಯ್ತಿಲ್ಲ. ಕಾಂಗ್ರೆಸ್ ಗಿಡ ಅಂದ್ರೆ ಹೆಂಗಿರ್ತದ ಕಣಮ್ಮ? ಲೇ ಹಯಪ್ಪಿ ಹೇಳಿಲ್ವಾ, ಎಲ್ಲ ದೊಡ್ಡದಾಗಿ ಬೆಳೆದಿರೋ ಗಿಡಗಳನ್ನ ಕಿತ್ತಾಕ್ರಿ ಅಂತ ಹೇಳ್ಬಿಟ್ಟು. ಹೊಸಿ ಯಾವ್ಯಾವ ದೊಡ್ಡದಾಗಿ ಬೆಳೆದವೋ ಅವನ್ನೆಲ್ಲನೂ ಕಿತ್ಬಿಟ್ಟು ಗುಡ್ಡೆ ಹಾಕನ್ ಬಾ. ಇಲ್ಲಿ ಯಾವ ಗಿಡಗಳವೆ ಹೊಸಿ ನೋಡಿ ಕಿತ್ತಾಕು. ಪಟ ಅಂತ ಕಿತ್ತಾಕ್ಬಿಡು. ನಾವುನುವೆ ಏನಿಲ್ಲ, ಫೇಮಸ್ ಮಾಡ್ಬಿಡ್ತಾರೆ. ಸಾವುಕಾರನಿಗೂ ಚೆನ್ನಾಗಿ ಕೆಲಸ ಮಾಡೋರ್ಗೆಲ್ಲನೂ ಸ್ಯಾನೆ ದುಡ್ಡು ಬೇರೆ ಕೊಡ್ತಾರಂತೆ. ನೋಡು, ಬೆಳಗಿಂದ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕಿತ್ತಾಕ್ಬಿಡ್ಬೇಕು ನಾವು. ಸರಿ ಕಣಮ್ಮ, ನನಗೂ ಗೊತ್ತಿರಲ್ಲ ಯಾವ ಗಿಡ ಅಂತ. ಇವಾಗ ನೀನು ಹೇಳ್ದಲ್ಲ ನೋಡು, ಚಕ ಅಂತ ಕಿತ್ತು ಬಿಸಾಕ್ಬಿಡ್ತೀನಿ ಎಲ್ಲನೂ. ಅಮ್ಮ, ಒಂದ ಎರಡ ಇದ್ರ ತುಂಬಾ ಬರೀ ಅಂತ ಗಿಡಗಳೇ ನೀನು ತುಂಬೋಗವಲ್ಲಮ್ಮ. ಅಯ್ಯೋ, ಬೆಳೆಗಿನ್ನ ಜಾಸ್ತಿ ಅದು ಅಂತದ ಕಾಂಗ್ರೆಸ್ ಗಿಡ ಅಂತಾರಲ್ಲ ಅವೇ ನೀವಮ್ಮ. ಬೆಳೆ ನೆನೆಯ ಇಲ್ಲ ಕಣಮ್ಮ. ಅಯ್ಯೋ, ಅದಕ್ಕೇನಿಯ ಬೆಳೆ ಎಲ್ಲ ತಿಂದಾಕ್ಬಿಡ್ದವು ಕಿತ್ತಾಕು ಅಂತ ಹೇಳ್ತಿರೋದು. ಎಂತ ವಿಚಿತ್ರವಾಗವೆ ಅಂತಾನೆ ಅಂದ್ರೆ. ಅಯ್ಯೋ,
ಅಮ್ಮೋ ಎಲ್ಲ ಕಿತ್ತು ಬಿಸಾಕು ಇನ್ನೇನೊಂದು ಅರ್ಧ ಎಕರೆನಾಗ ಬೆಳ್ಕೊಂಡು ಬೆಳೆದವ್ರೇನೋ ಏನು ಬೆಳೆ ಹಾಕವ್ರೆ ಅಂತಾನೆ ಗೊತ್ತಾಯ್ತಿಲ್ಲಮ್ಮ ನನಗಂತೂ ಇಲ್ಲಿ ಕಳೆ ಕೀಳಕ್ಕೆ ಏನ್ ಬೆಳೆ ಅಂತ ಗೊತ್ತಾಯ್ತಿಲ್ಲ ಅಂತಂದ್ರೆ ನನಗೇನು ಗೊತ್ತಾಯ್ತಾಯ್ತಾ ನನಗೆ ಗೊತ್ತಾಯ್ತಿಲ್ಲ ಅದು ಏನು ಬೆಳೆ ಬೆಳೆದವ್ರೆ ಏನೋ ನಾಕಾಣೆ ಆದ್ರೆ ಕಾಂಗ್ರೆಸ್ ಗಿಡ ಕಿತ್ತಾಕು ದೊಡ್ಡ ದೊಡ್ಡ ಗಿಡಗಳು ಕಿತ್ತಾಕು ಅಂತ ಹೇಳೋರಲ್ಲ ಮಗಳೇ ನಿಂಗೆ ದೊಡ್ಡ ದೊಡ್ಡದಾಗಿ ಏನೇನು ಕಾಣಿಸ್ತದೋ ಎಲ್ಲ ಕಿತ್ತು ಬಿಸಾಕ್ಬಿಡು ಅದೇ ಅದೇ ಕೆಲಸನೇ ನಮ್ಮ ಮಾಡ್ತಿರೋದು ದೊಡ್ಡ ದೊಡ್ಡ ಗಿಡಗಳೆಲ್ಲ ಹಂಗಂಗೆ ಕಿತ್ತು ಬಿಸಾಕ್ತಾ ಇಲ್ವ ಇವಾಗ ಎಲ್ಲ ಒಂದು ಗುಡ್ಡೆ ಹಾಕ್ಬಿಡ್ಬೇಕು ಹಂಗೇನೇ ಇರು ಎಲ್ಲ ಕಿತ್ತಾಕ್ತೀನಿ ಮಗಳೇ ನಾನು ನೀನು ಯಾವ್ದಂತ ಒಂದು ಹತ್ರ ಜಮೀನು ತಗೋಬಿಟ್ಟು ನಾವು ಹಿಂಗೇನೆಯ ಎಲ್ಲ ಏನೋ ಬೆಳೆಗಳು ಹಾಕ್ಬಿಟ್ರೆ ಹೆಂಗಿರ್ತದೆ ಒಸಿ ಸಾವುಕಾರನ ನೈಸ್ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಸಾವುಕಾರನ ನೈಸ್ ಮಾಡ್ಕೊಂಡು ಒಂದು ಅರ್ಧ ಎಕರೆ ಜಮೀನು ಬರ್ಕೊಡಿ ಸಾವುಕಾರ್ರೆ ಅಂತ ಕಾಲು ಹಿಡ್ಕೊಬಿಡ್ಬೇಕು ನೋಡು ಎಲ್ಲನೂ ಹಂಗೇನೆ ಬರ್ಕೊಟ್ಬಿಡ್ತಾನೆ ದಾನ ವೀರ ಸೂರ ಕರ್ಣ ಮೊದಲು ಸಾರದಿ ಎಲ್ಲ ಬರ್ಸ್ಕೊಂಡವಳಂತೆ ನಾಕಾಣೆ ಸರಿಯಾಗಿ ನಾವು ಒಸಿ ಹೆಂಗನ ಮಾಡಿ ನೈಸ್ ಮಾಡ್ಬಿಟ್ಟು ಒಂದು ಅರ್ಧ ಎಕರೆ ಸಾಕು ಒಂದು ಅರ್ಧ ಎಕರೆ ಬರಸ್ಕೊಬಿಡನ್ ಕಣಮಿ ಅಲ್ವೇ ನಾವು ಬರೀ ಬರ್ಸ್ಕೊಳ್ಳೋದೇ ಆಯ್ತು ಕಣಮ್ಮ ಅಯ್ಯೋ ಹೋಗತ್ತೆ ಅಮ್ಮ ಏನಮ್ಮ ಹೆಜ್ಜೆಜ್ಜೆಗೂ ಬರೀ ಕಾಂಗ್ರೆಸ್ ಗಿಡನೇ ಸಿಗ್ತಾವಲ್ಲಮ್ಮ ಈ ಅಪ್ಪ ಏನ ಕಾಂಗ್ರೆಸ್ ಗಿಡದ ಬೀಜ ತಂದ್ಬಿಟ್ಟು ಹಾಕ್ಬಿಟ್ಟೇನಾರ ಬೆಳೆಸ್ಬಿಟ್ಟವನ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕಾಂಗ್ರೆಸ್ ಗಿಡನೇ ಯವ್ವ ಅಲ್ಲ ಕಣಮ್ಮ ಬೆಳೆನೇ ಇಲ್ವಲ್ಲಮ್ಮ ಇಲ್ಲಿ ಅಲ್ಲ ಕಣಮಿ ಬೆಳೆ ಐತಲ್ಲ ಬೆಳೆಗೆ ಹೂವು ಬಿಟ್ಟವಲ್ಲ ಇವೆಲ್ಲ ಬೆಳೆ ಅನ್ನಿಸ್ತದೆ ಏನಾರ ಮೆಣಸಿನ ಗಿಡ ಪಡ ಹಾಕ್ಬಿಟ್ಟವನ ಅಂತ ಇದೇನು ಸಣ್ಣದಾಗ ಬೆಳೆಗೆಲ್ಲ ಹೂವುಗಳು ಬಿಟ್ಟವಲ್ಲ ಇದೇನೋ ಬೆಳೆ ಅಂತ ಅನ್ನಿಸ್ತದೆ ಆವಾಗ ನಾವೇನಮ್ಮಿ ನಾವು ಬರೀ ಪ್ಯಾಟರ್ನಾಗಿದ್ವಲ್ಲ ಜಮೀನು ಕೆಲ್ಸಕ್ಕೆ ಎಂದು ಬಂದಿದ್ದೀವಿ ಹೇಳಿ ನಾವು ನಮ್ಮ ಮನೆಗೆ ಏನು ಬೆಳೆದಿದ್ವಿ ಕಡಲೆಕಾಯಿ ಬೆಳೆಯೋದು ಬಿಟ್ರೆ ನಾವು ಇಂಥ ಗಿಡಗಳನ್ನೆಲ್ಲ ಕಂಡೇ ಇರಲಿಲ್ಲ ನಾನು ನೀನು ನಿಮ್ಮ ಅಪ್ಪ ಸತ್ತಾಗಿಂದನೂ ಎಲ್ಲಿ ಹೊಲದ ಕಡೆ ತಲೆನೂ ಹಾಕಿ ಮನಗಿಂದ ಹಂಗೋ ಪ್ಯಾಟರ್ನಾಗಿ ಬೆಳ್ಕೊಂಡು ಬಂದ್ವಲ್ಲ ನಮಗೆ ಗಿಡಗಳು ಪಡಗಳೆಲ್ಲ ಗೊತ್ತಾಯ್ತಾನೆ ಇಲ್ಲ ನಂಗಂತೂ ಏನೋ ಹೊಲದ ಕಾವಲು ಹೋಗು ಅಂದ್ರೆ ಏನೋ ಹೋಗ್ಬೋದಿತ್ತು ಈ ಕಳೆ ಪಳೆ ಕೀಳು ಅಂದ್ರೆ ಯಾವುದೋ ಕಳೆನೋ ಗೊತ್ತಾಗಕ್ಕಿಲ್ಲ ಸದ್ಯಪ್ಪ ದೊಡ್ಡ ಗಿಡ ಅಂದಿರೋದಕ್ಕೆ ಹೆಂಗೋ ಕೀಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಏನೋ ಗೊತ್ತಾಯ್ತಾನೆ ಇರಲಿಲ್ಲ ಇದೇನು ಮಹಾವಿದ್ಯೆನೆ ಕೀಳ್ಬಾಮ ಮಗಳೇ ಇಲ್ಲಿ ಎಲ್ಲ ಬರೀ ಅವೇ ಗಿಡನೇ ನೀವೇ ನೀನು ಏನು ಹೇಳ್ದೆ ಅದೇ ಗಿಡಗಳೇ ನೀನು ಎಲ್ಲ ಇರೋದು ಬಾ 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 ಇದೆಲ್ಲ ನೋಡ್ಬಾ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡವೆ ಇನ್ನೊಂದು ಮಧ್ಯಾಹ್ನ ಇಳಿಯೋವಷ್ಟೊತ್ತಿಗೆ ಎಲ್ಲನೂ ಮುಗಿಸ್ಬಿಡ್ಬೋದು ಅಯ್ಯಪ್ಪ ಊಟ ತಗೊಂಬಿಟ್ಟು ಬರೋಷ್ಟೊತ್ತಿಗೆ ಕಿತ್ತಾಕ್ಬಿಡೋಣ ಬಾ ಈ ಕಡೆ ಇದೊಂದು ಅರ್ಧ ಕಿತ್ತಾಕ್ಬಿಟ್ರೆ ಇನ್ನು ಮಧ್ಯಾಹ್ನದಿಂದ ಸಂಜೆ ಅಷ್ಟೊತ್ತಿಗೆ ಇನ್ನೊಂದು ಅರ್ಧ ಕಿತ್ತಾಕ್ಬೋದು ಓ ಕಣಮ್ಮ ಅಯ್ಯೋ ಆ ಅಪ್ಪಂಗೆ ಹೇಳ್ಬೇಕು ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ ಹೊಸಿ ಶಾನೆ ದುಡ್ಡು ಕೊಡಿ ಒಂದು ನನಗೆ 500 ನಮ್ಮ ಅಮ್ಮಂಗೆ 500 ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಏನು ಇಸ್ಕೋಬೇಕು ಇಷ್ಟೊಂದು ಕಳೆ ಕಿತ್ ಗುಡ್ಡೆ ಹಾಕಿಲ್ವೇ ಕೇಳ ನೀರು ಬಂದ್ಮೇಲೆ ಕೇಳನಿ ಹೊಸಿ ಶಾನೆ ಕಾಸು ಕೊಡು ಅಂತ ಹೇಳ್ಬಿಟ್ಟು ನಾವು ಹಿಂಗೆ ವ್ಯವಸಾಯ ಮಾಡ್ಕೊಂಡೇನಿಯ ಬೆಳೆದ್ಬಿಟ್ಟು ಫುಲ್ಲು ಸ್ಟ್ಯಾಂಡರ್ಡ್ ಆಗೋಗ್ಬಿಡ್ಬೇಕು ನಾವು ನೋಡ್ತಿರು ಸಾವುಕಾರ ಮನೆಯಾಗೆ ಕಾಸಿಗೆ ಏನು ಕಮ್ಮಿ ಇಲ್ವಂತೆ ಸುಮ್ಕೆ ಆರಾಮಾಗೆ ಹೆಂಗನೋ ಹೊಸಿ ಕೇಳ್ದಂಗೆಲ್ಲ ಕೊಡ್ತಿರ್ತಾರೆ ನಾವು ಬಿಸ್ನೆಸ್ ಮಾಡ್ಕೋಬೇಕು ನಮಗೂ ಏನಾರ ಹೊಸಿ ಕೊಡಿ ಅಂತ ಹೇಳಿದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಮಗೂ ಏನಾರ ಹೊಸಿ ಅಂಗಡಿ ಪಂಗಡಿ ಕೊಡ್ತಾರೆ ನಾವು ಅದ್ರಾಗ ಆರಾಮಾಗಿ ಏನೇ ಇರ್ಬೋದು ಕೇಳೋದಿದಮ್ಮ ಸಾವುಕಾರರು ಒಳ್ಳೆಯರು ಅನ್ನಿಸ್ತದೆ ಕೇಳಿದ ತಕ್ಷಣ ಏನೇ ಕೊಟ್ಬಿಡ್ತಾರೆ ಅಂತಂದ್ರೆ ಅನ್ನಿಸ್ತದೆ ನನಗೇನೋ ಕೇಳೋಣ ಸುಮ್ಕಿರು ಹಿಂಗಲ್ಲ ಹಿಂಗೆ ಅಂತ ಕೇಳಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಕೇಳೋಣ ನೀರು ಅಕ್ಕ ಉಣ್ಣಕ್ ಬರ್ರಿ ಉಣ್ಣಕ್ಕೆ ಏನೆಲ್ಲ ಮುಗಿಸಿದ್ರೆ ಊಟ ಬಂತು ಅಂತದ ಮಗಳೇ ಊಟ ಬಂತು ಅನ್ನಿಸ್ತದೆ ಬಾ ಉಣ್ಣಕ್ ಹೋಗ್ಬಿಡ ನಂಗೇನಿಯ ತಡ್ ತುಂಬ ಇಕ್ಕಂಡು ತಿಂದ್ಬಿಟ್ಟತಾಗೆ ಆಮೇಕಿಂದ ನೋಡೋಣ ಬಾ ಆಮೇಕಿಂದ ಉಳಿದಿರೋದು ಕೀಳೋಣ ಓ ಅಣ್ಣ ಇಲ್ಲಿಗೆ ಬತ್ತೀಯೋ ಅಲ್ಲಿಗೆ ಬರ್ಬೇಕು ಬರಮೋ ತಟ್ಟೆ ಎತ್ಕೊಂಡು ಹೋಗಿರೋನ್ ಬರ್ರಿ ಇಲ್ಲಿಗೆ ಏನಿಯ ಬರ್ರಿ ಬಂದ್ವಿ ಮಗಳೇನು ಹೋಗ್ಬಿಟ್ಟು ತಟ್ಟೆ ಊಟ ಇಸ್ಕೊಬಿಟ್ಟು ಬರ್ತೀನಿ ನಿನ್ ಕಳೆ ಕೇಳ್ತಿರು ಯಪ್ಪ ಆದ್ರೂ ಬೆವರೆಲ್ಲ ಸುರಿತೈತೆ ಪರವಾಗಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಹೆಂಗೋ ಸಾವುಕತ್ತಮ್ಮವ್ರನ್ನ ಬುಟ್ಟಿಗೆ ಹಾಕಬೇಕು ಇವತ್ತೇನೋ ಅವ್ರ ಮಗಳು ಮಾಡಿರೋದಂತೆ ನಿನ್ನ ಅವಳಿಗೆ ನೀ ಯಾರವಳಲೆ ಅದೇ ನಿನ್ ಗಂಡಿದ್ನಲ್ಲಮ್ಮ ನಿನ್ ಗಂಡರ ಹಾಕಿದ್ಲಲ್ಲ ಅವಳು ಮಾಡಿರೋದಂತೆ ಹುಡುಗಿಯ ಅದಕ್ಕೆ ಬಿರಿಯಾನಿ ಏನೋ ಮಾಡಿ ಕಳ್ಸೋಳಂತೆ ಕೂಲರ್ಗೆಲ್ಲನೂ ಎದೇನೋ ಆಯ್ತಂತ ಅವ್ರದಿನೋ ಪ್ರಾಜೆಕ್ಟ್ ಸಣ್ಣಕೈತೆ ಅಂತ ಹೇಳ್ಬಿಟ್ಟೇನೋ ಆಗಿದ್ದಕ್ಕೆ ಅವಳು ಮಾಡಿದ್ ಕಳ್ಸಿದ್ದಂತೆ ಬಿರಿಯಾನಿಯ ತಿನ್ಕ ತುಂಬ ತಿನ್ಕ ಹೌದೇನು ಬಿಡು ಏನು ಅಮ್ಮ ನನಗೊಂದು ಐಡಿಯಾ ಬಂತು ಹೆಂಗೋನು ಸಣ್ಣ ಕೊಲ್ದ ಕೆಲಸ ಮಾಡಿ ಈ ಸಾವುಕತ್ತಮ್ಮ ಅವಳೆಲ್ಲ ಸಾವುಕಾರ ಏನ್ರು ಅವಳು ತಾಗ ಹೋಗ್ಬಿಟ್ಟು ನೈಸಾಗಿ ಮಾತಾಡ್ಬಿಟ್ಟು ನಾವು ಏನಾರ ಹೊಸಿ ಗಿಟ್ಟಿಸ್ಕೋಬೇಕು ಕಣಮ್ಮ ಅಂದರೆ ನೈಸ್ ಮಾಡ್ಬಿಟ್ಟು ಮನೆ ಕೆಲಸ ಮಾಡ್ಕೊಡ್ತೀವಿ ಹಂಗೆ ಮಾಡ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೇರ್ಕೊಂಬಿಟ್ಟು ನಮಗೂ ಏನಾರ ಒಂಚೂರು ಜೀವನಕ್ಕೆ ದಾರಿ ಮಾಡ್ಕೋಬೇಕು ಕಣಮ್ಮ ಅದಕ್ಕೇನಂತೆ ಮಾಡ್ಕೊಳ್ಳೋಣ ಬಿಡು ಸರಿ ತಿನ್ಕೊಳಮ್ಮ ಬಿರಿಯಾನಿನ ಸರ್ಸರ್ನ ತಿನ್ನು ಹಂಗೇನಿಯ ಹೊಂಟು ಬಿಡೋಣ ಸರ್ಸರ್ನ ತಿನ್ಕೊಬಿಡು ಎಲ್ಲನೂ ತಿರುಗಲ್ಲ ಹೊಟ್ಟೆ ಎಲ್ಲ ದೋಯ್ತದ ಸುಮ್ಕೇನಿಯ ಮನಗೂ ಹೊಸಿ ಬಿರಿಯಾನಿ ಮಿಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡನಿ ಶಾನೆಗೆ ಏನಾರು ತಂದವನೇನು ಹೋಗ್ಬೇಕಾದ್ರೆ ಮಿಕ್ಕಿದ್ರೆ ತಗೊಂಡೋಗ್ರಿ ಅಂತ ಹೇಳು ನೋಡೋಣ ಸರಿ ತಿನ್ನಮ್ಮ ಸರ್ಸರ್ನ ತಿನ್ನು ಅಣ್ಣನ್ ತಿರುಗ ಟೇಮ್ ಆಯ್ತದೆ ಇನ್ನು ತಿಂದಿದ್ ಮುಗಿಲ್ವೇ ಹೊಸಿ ಸರ್ಸರ್ನ ತಿಂದ್ಬಿಟ್ಟು ಸರ್ಸರ್ನೆಲ್ಲ ಕಿತ್ತಾಕ್ಬಿಡಿ ನೋಡಿ ಲೇಟ್ ಆಯ್ತದ ಆಮೇಕಿಂದ ತಡ ಆಯ್ತದೆ ಹೊಸಿ ಎಲ್ಲ ಕ್ಲೀನಾಗಿ ಕಿತ್ತಾಕ್ಬಿಡಿ ಎಷ್ಟು ಮುಗಿಸಿದ್ರಾ ಎಲ್ಲ ಮುಗಿಸ್ಬಿಟ್ಟಿದೀವಣ್ಣ ಇನ್ನೊಂದು ಚೂರ ಐತೆ ಅಷ್ಟೇ ನೀ ಕಿತ್ತು ಬಿಸಾಕ್ಬಿಡೋದೇನೇನಿಯ ನನ್ನ ಮಗಳು ಕಷ್ಟಪಟ್ಬಿಟ್ಟು ಮಾಡ್ಬಿಟ್ಟಿದೀವಿ ಎಲ್ಲ ಮುಗಿಸ್ಬಿಟ್ಟೈತಿ ಇನ್ನೊಂದು ಚೂರು ಕಿತ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಯ್ಯೋ ಮನೆ ಹೇಳಿಗ್ಲಾ ಏನ್ ಮಾಡಿದಿರಾ ಕಾಂಗ್ರೆಸ್ ಗಿಡ ಕಿತ್ತಾಕ್ರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಗಿಡ ಎಲ್ಲ ಬಿಟ್ಬಿಟ್ಟು ಕೋಸ್ ಗಿಡ ಎಲ್ಲ ಕಿತ್ತಾಕ್ಬಿಟ್ರಾ ಇಲ್ಲಣ್ಣ ಕಾಂಗ್ರೆಸ್ ಗಿಡನೇ ಕಿತ್ತಾಕಿರೋದು ನೋಡ್ರಿ ಎಲ್ಲ ಕಾಂಗ್ರೆಸ್ ಗಿಡನೇ ಕಿತ್ತಾಕಿರೋದು ಇದೊಳ್ಳೆ ಸಂದ ಕೇಳ್ತಿರಲ್ಲ ನಾವು ಕಾಂಗ್ರೆಸ್ ಗಿಡ ಬಿಟ್ಬಿಟ್ಟು ಬೇರೆ ಏನು ಕಿತ್ತಾಕಿಲ್ವಲ್ಲ
ಅಯ್ಯೋ ನಿಮ್ಮ ಅಕ್ಕ ಮುಚ್ಚ. ಅಲ್ಲ ಎಲ್ಲ ಅವ್ ಏನ್ ಅನ್ಕೊಂಡಿದ್ರ ಕೋಸ್ ಗಿಡ ಅವೆಲ್ಲನೂ ಕಿತ್ತಾಕ್ಬಿಟ್ರ, ಎಲ್ಲ ಕಿತ್ತಾಕ್ಬಿಟ್ರ, ನುಣ್ಣು ಕಿತ್ತಾಕ್ಬಿಟ್ರ. ಯವ್ವ ಮಧ್ಯಾಹ್ನದಷ್ಟೊತ್ತಿಗೆ ಕಿತ್ತಾಕಿದಿರಾ. ಈಗ ಬಂದ್ಬಿಟ್ರೆ ಸಾವ್ಕಾರಿಗೆ ಏನಂತ ಉತ್ತರ ಕೊಡ್ಲಿ ನಾನು. ಸಾವ್ಕಾರ ಇರ್ಲಿ ಸಾವ್ಕತಮ್ಮ ಬಂದ್ರು ಅಂತ ಹೇಳಿದ್ರೆ ಗ್ರಾಚಾರ ಅಮ್ಮನ ಬಾಯಿನಾಗ ಪದಗಳು ಕೇಳಕ್ಕಾಯ್ತದ. ಹೆಂಗ್ ಸಿಕ್ಕ್ರ ಹಂಗೇನೆ ಬೈದ್ ಹಾಕ್ಬಿಡ್ತಾರೆ. ಅಯ್ಯೋ ನನ್ನನ್ನ ನೋಡ್ಕೊಳಕ್ಕೆ ಅಂತ ತಿಕ್ಕವ್ರೆ, ನಾನೇನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ನಾನು ಸುಮ್ಮನೆ ಬಿಟ್ಟಾರೆ ಇನ್ನ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ. ಹೋಗಿ 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 ನಿಮ್ಮ ನಿಕ್ಕಂಡಲ್ಲ ಕೆಲ್ಸಕ್ಕೆ. ನನಗ್ ಬುದ್ಧಿ ಇಲ್ಲ. ಆ ಸಾವ್ಕಾರ್ಗಂತೂ ಹೇಳ್ದೆ ಬ್ಯಾಡ ಬ್ಯಾಡ ಬೇಡ ಅಂತ ಹೇಳ್ಬಿಟ್ಟು ಆ ಅಯ್ಯೋ ಈಗ ಏನ್ ಮಾಡೋದು ಯಪ್ಪ. ಈಗ ಯಮ್ಮ ಬಂದ್ರಂತೂ ಮುಗೀತು ನಿಮ್ ಕತೆ. ಹೋಗಿ 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 ಎಂತ ಕೆಲಸ ಮಾಡಿದ್ದೀರಾ. ನನ್ ಕಾಂಗ್ರೆಸ್ ಗಿಡ ಕಿತ್ತಾಕು ಅಂತ ಹೇಳಿದ್ರೆ ಕೋಸ್ ಗಿಡ ಎಲ್ಲ ಕುಯ್ದು ಬಿಸಾಕ್ಬಿಟ್ಟಿದ್ರಲ್ಲ. ಅಯ್ಯೋ ಶಿವನೇ, ಕೋಸ್ ಗಿಡನಂತೆ ಯಾಂತದು ಇಲ್ಲ. ನೀವು ಹೇಳಿದ್ದೇನು ದೊಡ್ಡದಾಗ ಬೆಳಕೊಂಡಿರ್ತವೆ, ಕೈಯಾಗೇನು ಆರಾಮಾಗಿ ಕಿತ್ತಾಕ್ಬಿಡ್ಬೋದು. ಪಟ 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 ಕಿತ್ತಾಕ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪಟ 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 ಇನ್ನು ಕಿತ್ತಾಕ್ ಬಿಸಾಕ್ಬಿಟ್ವಿ. ಅಲ್ಲ ಕೋಸ್ ಗಿಡದಾಗ ಕೋಸ್ ಇರ್ಬೇಕು ತಾನೆ, ಏನು ಇರ್ಲಿಲ್ವಲ್ಲ. ಅದು ನಮ್ಗೇನು ಗೊತ್ತಾಯ್ತದೆ ಹೊಸಿ ಹಂಗೇನೆ ಇವೇ ಇರ್ಬೋದೇನೋ ಕಾಂಗ್ರೆಸ್ ಗಿಡಗಳು. ಹೊಲ ತುಂಬ ಕಾಂಗ್ರೆಸ್ ಗಿಡನೇ ಬೆಳಕೊಂಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ನಾವು ಪಟ 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 ಕಿತ್ತು ಬಿಸಾಕ್ಬಿಟ್ವಿ. ಅತ್ತಾಗೆ ಇನ್ನೇನು ಮಾಡೋದು ಅಂತ ಹೇಳಿ ಅದಕ್ಕೇನೆ ಅಲ್ಲ ಮತ್ತೆ ಕಿತ್ಕೊಬಿಟ್ಟು ಬಂದು ಉಣಿದ್ರಾಯ್ತು. ಹ್ಞೂ ಕಿತ್ಕೊಬಿಟ್ಟು ಬಂದು ಮತ್ತೆ ಉಣ್ರಿ. ಅಯ್ಯೋ ಮನ್ನಿ ಆಳಿಗಳ ನಿಮ್ಮಿಂದ ಹಾಳಾದೆ ನಾನಂತೂ. ಅಯ್ಯೋ ಈಗ ಅಮ್ಮ ಬತ್ತಾಳೆ, ಕೆಲಸ ಎಷ್ಟು ಮುಗ್ದೈತೆ ಅಂತ ನೋಡಕ್ಕೆ. ಫಿಕ್ಸು ಬಂದೇ ಬತ್ತಾಳೆ. ನಿಮಗೆ ಐತೆಗ್ರ ಆಚಾರ ಕೆಡಿಸ್ತಾಳೆ ಅಮ್ಮ. ಅಯ್ಯೋ ಏನ್ ಮಾಡೋದಪ್ಪ ಇವಾಗ. ನನಗೆ ಬೇರೆ ಉಗಿಸ್ಕೋಬೇಕು ನಿಮ್ಮಿಂದ. ನೀನು ನೋಡ್ಕೊಳಕ್ ಬಿಟ್ಟು ಏನ್ ಮಾಡ್ತಿದ್ದೆ ಅಂತ ನನಗೂ ಸೇರಿ ಆಚಾರ ಬಿಡಿಸ್ತಾಳೆ. ಅಪ್ಪಿ ಮತ್ತೆ ಉಣಕ್ ಹಾಕಿಲ್ವೇ, ಕಿತ್ಬಿಟ್ಟಿದೀವಲ್ಲ ಹಂಗೆ ಹುಸಿ ಹಂಗೆ ಮೆತ್ತಾಕ್ಬಿಡದ. ಹ್ಞೂ ಮೆತ್ತಾಕ್ಬಿಡಿ ನೀವೇನೇ ಪಟ ಪಟ ಅಂತ ಮೆತ್ತಾಕ್ಬಿಡಿ. ನಿಮ್ಗೆ ತಲೆಗಿಲೆ ಕೆಡ್ಬಿಟ್ಟಿಲ್ಲ ತಾನೇ, ಮೆತ್ತಾಕ್ತಾರಂತೆ ಮೆತ್ತಾಕ್ತಾರೆ. ಮನೆಯಾಳಿಗಳ ಮೆತ್ತಾಕದ್ ಬೇರೆ ಇದೊಂದು ಕೇಳೈತೆ ನಿಮ್ಗೆ. ಏನ್ ಮಾಡೋದು ಯಪ್ಪ. ಇರಿ ಹಯಮ್ಮನೆ ಕರ್ಕೊಂಬಿಟ್ಟು ಬರ್ತೀನಿ ಸಾವುಕ ತಮ್ಮನೇನಿಯ. ಏನಾರ ಮಾಡ್ಕೊಳ್ಳಿ. ತಿನ್ನಿ ಹೊಟ್ಟೆ ತುಂಬ ತಿನ್ನಿ, ಕುಸ್ತಳು ಬಂದು ತಿನ್ನಿ. ಅಯ್ಯೋ ಮಗಳೇ, ಹೆಂಗೋ ಇರೋಣ ಅನ್ಕಂಡೆ, ಎಂತ ಬಾಳಾಗೋಗ್ಬಿಡ್ತು ನಮ್ಗಂತೂ. ಅಯ್ಯೋ ಶಿವನೇ, ಮುಗಿತಲ್ಲೋ ಯಪ್ಪ, ನಮ್ಮ ಕತೆ ಮುಗಿತಲ್ಲೋ. ಯವ್ವ ಇದೆಲ್ಲ ಬೇಕಿತ್ತ. ಮಗಳೇ ಪಿನೀಸ್ ಆಗೋಗ್ಬಿಟ್ವಿ ನಾವಂತೂ. ಈಗ ಏನು ಮಾಡೋದು ಅವ ಮುಂತ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು. ನನಗಂತೂ ಭಯವಾಯ್ತೈತೆ. ಈಗ ಏನೇ ಮಾಡೋದು. ನನಗೇನಮ್ಮ ಮಾಡೋದು ಅಂತ ಕೇಳಿದ್ರೆ ನಾನೇನಮ್ಮ ಹೇಳಿ. ನನಗೆ ದಿಕ್ಕೆ ತೋಚ್ದಂಗೆ ಆಗೋಗ್ಬಿಟ್ಟೈತೆ.